ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ವಾ? ಒಳಗೊಳಗೆ ಕತ್ತಿ ಮಸಿಯೋ ಕೆಲಸ ಏನಾರು ನಡೀತಾ ಆಯ್ತಾ? ಒಂದಷ್ಟು ಜನರನ್ನ ಟಾರ್ಗೆಟ್ ಮಾಡೋ ಹುನ್ನಾರ ನಡೀತಾ ಇದೆಯಾ? ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇದೇ ನವೆಂಬರ್ ಅಥವಾ ಡಿಸೆಂಬರ್ಗೆ ಪ್ರಮಾಣ ವಚನ ಅನ್ನೋ ಮಾತುಗಳು ಆಪ್ತ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಇದರ ನಡುವೆ ಒಂದಷ್ಟು ಜನ ಹನಿ ಟ್ರ್ಯಾಪ್ ಅಂತ ಆಯ್ತು, ಸಚಿವರ ಹೆಸರುಗಳು ಅದರಲ್ಲಿ ಸಿಗಾಕೊಂಡ್ರು, ಇಲ್ಲ ಮತ್ತೊಂದು ಮಗದೊಂದು, ಅದೊಂದಷ್ಟು ದಿನ ಸೌಂಡ್ ಆಯಿತು. ಆ ನಂತರದಲ್ಲಿ ಇದೀಗ ಇಡಿ ದಾಳಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ, ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟ ಸಂಸ್ಥೆಗಳ ಮೇಲೆ. ಜಾರಿ ನಿರ್ದೇಶನಾಲಯಕ್ಕೆ ಪರಮೇಶ್ವರ್ ಅವರ ವಿರುದ್ಧ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳೇ ಒಂದಷ್ಟು ಮಾಹಿತಿಯನ್ನ ಕೊಟ್ಟವ್ರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ ಕೆಟ್ಟ ಹೆಸರನ್ನ ತರಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನಾಯಕರೇ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಕೇಂದ್ರ ಸಚಿವರಾಗಿರುವಂತಹ, ಕನ್ನಡಿಗರು ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡೋರೆ. ಪರಮೇಶ್ವರ್ ಅವರ ಬಗ್ಗೆ ನಂಗೆ ತುಂಬಾ ಗೌರವ ಇದೆ ರೀ, ಅವ್ರ ಕೆಲಸ ಏನು, ಅವ್ರ ವ್ಯವಹಾರ ಏನು, ಒಂಥರ ರೀತಿ ನೀಟ್ ಪಾಲಿಟಿಷಿಯನ್ ಅವರು, ಹೀಗಾಗಿ ಅವ್ರ ಕೆಟ್ಟ ಹೆಸರನ್ನ ತರಬೇಕು ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಜನ ಕುಮ್ಮಕ್ಕನ್ನ ಕೊಡ್ತಾವ್ರೆ ಅಂತ. ಸಿದ್ದರಾಮಯ್ಯ ಅವ್ರಿಗೆಲ್ಲ ಮಾಹಿತಿ ಗೊತ್ತಿದೆ, ಪರಮೇಶ್ವರ್ ಅವ್ರ ಬಗ್ಗೆ ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿ ಯಾರ್ಯಾರು ಕೊಟ್ಟವ್ರೆ ಅನ್ನೋದೆಲ್ಲ ಗೊತ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗವ್ರೆ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಮಾತು. ಎಲ್ಲ ಒಂದು ರೀತಿ ಲೆಕ್ಕಾಚಾರ ರಾಜಕೀಯದಲ್ಲಿ ಯಾವಾಗ ಏನಾಯ್ತದೆ ಅಂತ ಹೇಳಕ್ಕಾಗಲ್ಲ. ಪರಮೇಶ್ವರ್ ಯಾರು? ಗೃಹ ಸಚಿವರಷ್ಟೇನಾ? ಯಾವಾಗಲ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಪರಮೇಶ್ವರ್ ಅವರು, ಆಗಲಿಲ್ಲ. ಮುಂದೆ ಮುಖ್ಯಮಂತ್ರಿ ಆಯ್ತಾರ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಹೆಸರು ಬರ್ತದೆ, ಎಂ.ಬಿ. ಪಾಟೀಲ್ ಅವ್ರ ಹೆಸರು ಬರುತ್ತೆ, ಪರಮೇಶ್ವರ್ ಅವ್ರ ಹೆಸರು ಬರುತ್ತೆ. ಆದ್ರೆ ಪರಮೇಶ್ವರ್ ಅವರೇ ಆಗ್ಲಿ ಅಂತ ಹೇಳೋ ಅಂತ ಒಂದಷ್ಟು ಜನ ಶಾಸಕರು ಅವರೇ. ಹೀಗಾಗಿ ಪರಮೇಶ್ವರ್ ಅವ್ರಿಗೆ ಈ ಜಾರಿ ನಿರ್ದೇಶನಾಲಯದ ದಾಳಿಯ ಆರೋಪನ ಹೊತ್ತುಬಿಟ್ರೆ ಹೈಕಮಾಂಡ್ ಸುಮ್ಮನೆ ಕಾಂಟ್ರವರ್ಸಿಲ್ ಅವರೇ, ಪರಮೇಶ್ವರ್ ಅವ್ರ ಹೆಸರನ್ನ ತರಬೇಡಿ ಸಿಎಂ ಲಿಸ್ಟ್ ಅಲ್ಲಿ ಅಂದ್ರು ಅನ್ನಬಹುದೇನು? ಇದಕ್ಕೆ ತಾಳೆ ಹಾಕುವಂತೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟವ್ರೆ. ಪರಮೇಶ್ವರ್ ಅವ್ರ ರನ್ಯರಾವ್ ದುಡ್ಡು ಕೊಟ್ಟಿರಬಹುದೇನೋ. ಮೊನ್ನೆ ತಾನೇ ಹಾಸ್ಪಿಟಲ್ ದೊಡ್ಡ ಸಮಾವೇಶ ನಡೀತು, ಸಾಧನಾ ಸಮಾವೇಶ. ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂತ ಕರೆ ಏನಂದ್ರೆ, ಸರ್ಕಾರವನ್ನ ಸಮರ್ಥಿಸಿಕೊಳ್ಳಿ, ಟೀಕೆಗಳನ್ನ ಸ್ವೀಕರಿಸಿ ಅಂತ. ಆದ್ರೆ ಇವರು ಪರಮೇಶ್ವರ್ ಅವ್ರನ್ನ ಸಮರ್ಥಿಸ್ಕೊಳ್ಬಹುದಿತ್ತಲ್ವಾ? ರನ್ಯರಾವ್ ಕಾಸು ಕೊಟ್ಟಿರಬಹುದು ಉಡುಗೊರೆಯಾಗಿ, ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ದಂಗೆ ಪರಮೇಶ್ವರ್ ಅವ್ರಿಗೆ ಕೆಟ್ಟ ಹೆಸರು ತರೋ ಕೆಲಸ ಏನಾರು ಆಗ್ತಿದ್ಯಾ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಯಾಕೆ ಸೈಲೆಂಟ್ ಆಗವ್ರೆ? ಒಟ್ನಲ್ಲಿ ಪರಮೇಶ್ವರ್ ಅವ್ರು ಹೇಳೋದಂತೂ, ತಪ್ಪು ಮಾಡಿದ್ರೆ ತಾನೇ ಭಯ ಪಡಬೇಕು, ಎಲ್ಲ ತನಿಖೆ ಮುಗಿಲಿ, ಅಂತಿಮವಾಗಿ ರಿಪೋರ್ಟ್ ಬರಲಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಕೇವಲ ರಾಜಕೀಯ ಪ್ರೇರಿತನ ಅಥವಾ ನಿಜಕ್ಕೂ ಪರಮೇಶ್ವರ್ ಅವರ ವಿರುದ್ಧ ರಾಜ್ಯ ಸರ್ಕಾರದಲ್ಲಿರುವ ನಾಯಕರುಗಳಿಂದಲೇ ಅವರಿಗೆ ಕೆಟ್ಟ ಹೆಸರು ತರುವಂತ ಹುನ್ನಾರ ನಡೀತಿದ್ಯಾ? ಏನ್ ಬೇಕಾದ್ರೆ ಆಗ್ಬೋದು, ಗೊತ್ತಿಲ್ಲ. ಈ ರನ್ಯರಾವ್ ಕೇಸು ಜೊತೆಗೆ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲಿನ ದಾಳಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ.